ಸ್ನೇಹಿತರೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ನೋಡಿ ಸ್ನೇಹಿತರೆ, ಮತ್ತೆ ನಮ್ಮ ಅಭ್ಯರ್ಥಿಗಳಿಗೆ 38 ಜನಕ್ಕೆ ಈ ಏನೊಂದು ಕೊನೆಯ ಆಯ್ಕೆ ಪಟ್ಟಿ ಅಂತೀವಲ್ಲ, ಮೂರನೇ ಆಯ್ಕೆ ಪಟ್ಟಿ, ಥರ್ಡ್ ಕಟ್ ಆಫ್ ಲಿಸ್ಟು. ಸೊ ಥರ್ಡ್ ಕಟ್ ಆಫ್ ಲಿಸ್ಟಲ್ಲಿ ಟೋಟಲ್ ಆಗಿ 38 ಜನಕ್ಕೆ ಮತ್ತೆ ಒಂದು ಅವಕಾಶ ಸಿಕ್ಕಿದೆ. ಯಾವ ಥರಪ್ಪ ಅಂತಂದರೆ ನೋಡಿ, KSRTCನಲ್ಲಿ 22 ಜನಕ್ಕೆ ಒಂದು ಥರ್ಡ್ ಲಿಸ್ಟಲ್ಲಿ ಹೆಸರು ಕೂತಿದೆ. ಮತ್ತು NWKRTCನಲ್ಲಿ 16 ಜನಕ್ಕೆ ಥರ್ಡ್ ಲಿಸ್ಟಲ್ಲಿ ಹೆಸರು ಬಂದಿದೆ. ಯಾರ್ಯಾರು ಥರ್ಡ್ ಲಿಸ್ಟಲ್ಲಿ ಆಯ್ಕೆಯಾಗಿದ್ದೀರಾ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸನ್ನು ತಿಳಿಸ್ತಾ ಇದ್ದೀನಿ. ಸೊ ಮುಂದಿನ ನಿಮ್ಮ KSRTC ಆಗಿರ್ಬೋದು, NWKRTC ಆಗಿರ್ಬೋದು, ನಿಮ್ಮ ಜೀವನ ಸುಖಕರವಾಗಿರಲಿ ಅಂತಲೂ ಕೂಡ ನಾನು ಹಾರೈಸ್ತಾ ಇದ್ದೀನಿ. ಸರಿನಾ? ಸೊ ಸ್ನೇಹಿತರೆ, ಬನ್ನಿ ಇವಾಗ ಯಾವ್ಯಾವ ಥರ ಇವರೊಂದು ಆಯ್ಕೆ ಪಟ್ಟಿನ ಮಾಡಿದ್ದಾರೆ NWKRTC ಮತ್ತು KSRTC ಅವರು ಅಂತ ನೋಡೋದಾದರೆ, ಸೊ ನೋಡಿ ಸ್ನೇಹಿತರೆ, KSRTCನಲ್ಲಿ ಟೋಟಲ್ ಆಗಿ 22 ಜನಕ್ಕೆ ಥರ್ಡ್ ಲಿಸ್ಟಲ್ಲಿ ಹೆಸರನ್ನು ಕೂತಿದೆ. ಸೊ ಅವರಿಗೆ ಇನ್ನೂ ಕೌನ್ಸಿಲಿಂಗ್ ಡೇಟ್ ಯಾವತ್ತು ಅಂತ ಇನ್ನೂ ಅಧಿಕಾರಿಗಳು ಮಾಹಿತಿ ಕೊಟ್ಟಿಲ್ಲ. ಸೊ ನಾನು ಕೂಡ ಕೇಳಿದೆ, ಇನ್ನೂ ಸದ್ಯಕ್ಕೆ ಮಾಹಿತಿ ಅವರು ಕೂಡ ನಮಗೂ ಕೂಡ ಕೊಡ್ತಾ ಇಲ್ಲ. ಸೊ ನೋಡೋಣ, ಆ ಥರ ಏನಾದರೂ ಇದ್ದರೆ ಮುಂದಿನ ದಿನಗಳಲ್ಲಿ ಅದರದ್ದು ಕೂಡ ಕೌನ್ಸಿಲಿಂಗ್ ಯಾವತ್ತು ನಡೀಬೋದು ಅನ್ನೋದನ್ನು ನೀವೇನಾದರೂ ವಾಟ್ಸಪ್ ಗ್ರೂಪಲ್ಲಿದ್ದರೆ ಅಲ್ಲಿ ಕೂಡ ನಾನು ಮಾಹಿತಿನ ಶೇರ್ ಮಾಡ್ತೀನಿ. ಸರಿನಾ? ಸೊ ಈಗ ಯಾವ್ಯಾವ ಥರ ಕೂತಿದ್ದಾರೆ ಅಂತ ನೋಡೋದಾದರೆ KSRTCನಲ್ಲಿ ಸ್ನೇಹಿತರೆ, ಸೊ 45 ಹೊಡೆದವರು 6 ಜನ ಆಯ್ಕೆಯಾಗಿದ್ದಾರೆ. ಇದರಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟು ಒಂದು 5 ಜನ ಏನೋ ಜನರಲ್ ಮೆರಿಟಲ್ಲೇ ಕೂತಿದ್ದಾರೆ, ಒಬ್ಬರೇನೋ 3Bನಲ್ಲಿ ಕೂತಿರೋರಿದ್ದಾರೆ. ಸರಿನಾ? 44 ಹೊಡೆದವರು 4 ಜನ ಆಯ್ಕೆಯಾಗಿದ್ದಾರೆ, ನಂಬರ್ಸ್ ಹೇಳ್ತಾ ಇರೋದು. ಸರಿನಾ? ಅದರ ನಂತರದಲ್ಲಿ 43 ಹೊಡೆದಿರುವಂಥವ್ರು ಎಲ್ಲ SC ಕ್ಯಾಟಗರಿನವರೇ. 43 ಹೊಡೆದಂಥವ್ರು 10 ಜನ ಆಯ್ಕೆಯಾಗಿದ್ದಾರೆ. ಒಬ್ಬರದ್ದು ಮಾತ್ರ ನೋಡಿ 37 ನಂಬರ್ ಹೊಡೆದ್ರು ಕೂಡ ಅವ್ರದ್ದು ಅದೃಷ್ಟ ನೋಡಿ PD ಕೂತಿದೆ. ಸರಿನಾ? ಸೊ ಇದ್ರ ಜೊತೆಗೆ ಸ್ನೇಹಿತರೆ, ಈ ನಾವು NWKRTC ನೋಡೋದಾದರೆ, NWKRTCನಲ್ಲಿ ಅವರು ಮಾರ್ಕ್ಸ್ ಸಮೇತ ಏನು ಕೊಟ್ಟಿಲ್ಲ ಅವ್ರ ಮಾಹಿತಿ. ಸೊ NWKRTCನವರು ಜಸ್ಟ್ ಡಿಕಮ್ಸಿನಲ್ಲಿ 4 ಜನ ಕೂತಿದ್ದಾರೆ ಅಂತ ಕೊಟ್ಟಿದ್ದಾರೆ. ಮತ್ತು ಡಿನಲ್ಲಿ 12 ಜನದ್ದು ಆಯ್ಕೆ ಆಗಿದೆ NWKRTCನಲ್ಲಿ. ಬಟ್ NWKRTCನಲ್ಲಿ ಏನು ಮಾಡಿದ್ದಾರೆ ಅಂದರೆ, ವಿತ್ ಅವರು ಡಿಪೋ ಡಿವಿಷನ್ ಸಮೇತನೇ ಲಿಸ್ಟನ್ನು ಬಿಟ್ಟಿದ್ದಾರೆ. ಸೊ ಎಲ್ಲರಿಗೂ ಕೂಡ ಸಿರ್ಸಿ ಡಿವಿಷನ್ಗೆ ಹಾಕಿದ್ದಾರೆ. ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಸಿರ್ಸಿ ಡಿವಿಷನಲ್ಲಿ ಡಿಪೋಗಳು ನೋಡೋದಾದರೆ ಕಾರವಾರ, ಕುಮಟಾ, ಭಟ್ಕಳ, ಅಂಕೋಲಾ ಈ ಒಂದು ಡಿಪೋಗಳಿಗೆ ಅಭ್ಯರ್ಥಿಗಳನ್ನ ಡಿವೈಡ್ ಮಾಡಿದ್ದಾರೆ. ಒಬ್ಬರ ಹೆಸರು ಹುಬ್ಳಿ ಕಲಘಟಗಿಗೆ ಹಾಕಿದ್ದಾರೆ. ಒಬ್ಬ ಅಭ್ಯರ್ಥಿಗೆ ಕಲಘಟಗಿ, ಅದು ಹುಬ್ಳಿ ಡಿವಿಷನ್ ಬರುತ್ತೆ. ಸೊ ಕಲಘಟಗಿಗೆ ಹಾಕಿದ್ದಾರೆ. ಟೋಟಲ್ NWKRTCನಲ್ಲಿ ಸ್ನೇಹಿತರೆ 12 + 4 ಅಂದರೆ 16 ಜನನ ಆಯ್ಕೆ ಮಾಡಿದ್ದಾರೆ. ಅದರಲ್ಲಿ ಡಿಕಮ್ಸಿನವರು 4 ಜನ ಇದ್ದಾರೆ. ಸರಿನಾ? ಸೊ ನಮ್ಮ ಪ್ರಕಾರ ಹೇಳೋದಾದರೆ ಸ್ನೇಹಿತರೆ, ಈ ಒಂದು ಏನು ಥರ್ಡ್ ಕಟ್ ಆಫ್ ಲಿಸ್ಟ್ ಏನಂತ ನಾವು ಅಂತೀವಲ್ಲ, ಬಟ್ ಅವರು ಇಲಾಖೆಯವರು ಹೇಳೋದಾದರೆ ಇದು ಹೆಚ್ಚುವರಿ ಆಯ್ಕೆ ಪಟ್ಟಿ ಅಂತ ಬಿಡುಗಡೆ ಮಾಡ್ತಾರೆ. ಬಟ್ ನಾವು ಸಾಮಾನ್ಯವಾಗಿ ನಮ್ಮ ಅಭ್ಯರ್ಥಿಗಳೆಲ್ಲ ನಾವು ಮಾತಾಡೋದಾದರೆ ಇದು ಥರ್ಡ್ ಕಟ್ ಆಫ್ ಲಿಸ್ಟು ಅಂತ ನಾವು ಅಂತೀವಿ. ಬಟ್ ನನ್ನ ಅನಿಸಿಕೆ ಪ್ರಕಾರ ಈ ಒಂದು ಏನು ಥರ್ಡ್ ಕಟ್ ಆಫ್ ಲಿಸ್ಟ್ ಏನಿದೆಯಲ್ಲ, ಸೊ ಇಲ್ಲಿಗೆ ನೇಮಕಾತಿ ಕಂಪ್ಲೀಟಾಗಿ ಮುಗಿದೋಯ್ತು ಅಂತ ನನ್ನ ಒಂದು ಅನಿಸಿಕೆ. ಬಟ್ ಈ ಮಾತನ್ನು ಅಧಿಕಾರಿಗಳ ಕಡೆಯಿಂದ ಕೇಳೋದಾದರೆ ಅಧಿಕಾರಿಗಳು ಇಲ್ಲ ಅಂತ ಹೇಳ್ತಾರೆ. ಬಟ್ ನನಗನ್ಸುತ್ತೆ ಇದು ಇಲ್ಲಿಗೆ ಕೊನೆ ಆಗ್ಬೋದು ಅಂತ. ಬಟ್ ಅಧಿಕಾರಿಗಳು ಹೇಳ್ತಾರೆ, ಇವಾಗೇನು KSRTCನಲ್ಲಿ 22 ಜನ ಆಯ್ಕೆಯಾಗಿದ್ದಾರೆ ಥರ್ಡ್ ಲಿಸ್ಟಲ್ಲಿ, ಮತ್ತು NWKRTCನಲ್ಲಿ ಏನು 16 ಜನ ಆಯ್ಕೆಯಾಗಿದ್ದಾರೆ. ಸೊ ಟೋಟಲ್ ಆಗಿ 38 ಜನ ಆಯ್ಕೆಯಾಗಿದ್ದಾರೆ ಅಂದ್ಕೊಡ್ರಿ. ಈ 38 ಜನದಲ್ಲಿ ಸೊ ಅಧಿಕಾರಿಗಳು ಏನು ಹೇಳ್ತಾರಪ್ಪ ಅಂತಂದರೆ, ಈ 38 ಜನರಲ್ಲೂ ಕೂಡ ಯಾರಾದರೂ ಆಬ್ಸೆಂಟ್ ಆದರೆ ಸೊ ಅವ್ರಿಗೆ ಇನ್ನೂ ಒಂದು ಕೂಡ ಅವಕಾಶ ಸಿಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಸೊ ನನಗೆ ಇದು ವಿಚಿತ್ರ ಅನಿಸುತ್ತೆ. ಇನ್ನೂ ಎಷ್ಟು ದಿನ ಆದರೂ ಈ ಒಂದು ನೇಮಕಾತಿನ ಪ್ರೊಸೆಸ್ಸು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಬಟ್ ಅವ್ರ ಅಧಿಕಾರಿಗಳು ಹೇಳ್ತಿರೋದು ಏನಂತಂದರೆ, ಏನು KSRTCನಲ್ಲಿ 2000 ಪೋಸ್ಟ್ಗಳು ಏನಿದಾವಲ್ಲ, ಅದು ಕಂಪ್ಲೀಟಾಗಿ ನಾವು 1 ವರ್ಷದವರೆಗೂ ಕೂಡ ಆ ಅಭ್ಯರ್ಥಿಗಳು ಆಬ್ಸೆಂಟ್ ಆಗ್ತಾ ಇದ್ದಂಗೆ ಅವರು 5 ಜನ ಆಗಿರಲಿ, 2 ಆಗಿರಲಿ, 1 ಆಗಿದ್ರು ಕೂಡ ಆ ಲಿಸ್ಟಲ್ಲಿ ನೆಕ್ಸ್ಟ್ ಇನ್ನೊಂದು ಲಿಸ್ಟು ಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಇದು ಅಫಿಷಿಯಲ್ ಆಗಿ ನಮಗೆ KSRTC ಕಡೆಯಿಂದ ಬಂದಿರುವಂಥ ಮಾಹಿತಿ. ಸೊ KSRTC ಕಡೆಯಿಂದ ಬಂದಿರುವಂಥ, ಯಾಕಂದರೆ ಇಲ್ಲಿ 22 ಜನ ಆಯ್ಕೆಯಾಗಿದ್ದಾರಲ್ಲ, ಸೊ 22 ಜನ ಆಯ್ಕೆಯಾಗಿರೋದ್ರಿಂದ ಸೊ ನನಗನ್ಸುತ್ತೆ ಮೋಸ್ಟ್ಲಿ 22 ಜನರಲ್ಲೂ ಯಾರೋ ಒಬ್ಬರು ಇಬ್ಬರು ಆಬ್ಸೆಂಟ್ ಆದರು ಅಂತಂದರೆ ಮತ್ತೆ ಅವ್ರಿಗೆ ಇನ್ನೊಂದು ಲಿಸ್ಟ್ ಬಿಡ್ತೀರಾ ಅಂತ ಕೇಳಿದೆ. ಸೊ ಅದಕ್ಕೆ ಅವರು ಕೊಟ್ಟಿರೋದು ಆನ್ಸರು ಹೌದು. ಇದರಲ್ಲೂ ಯಾರಾದರೂ ಬೈ ಚಾನ್ಸ್ ಯಾರಾದರೂ ಒಬ್ಬರು ಆಬ್ಸೆಂಟ್, ಒಬ್ಬರು ಇಬ್ಬರು ಅಥವಾ ಎಷ್ಟೇ ಜನ ಆಬ್ಸೆಂಟ್ ಆಗಲಿ ಇನ್ನೂ ಒಂದು ಲಿಸ್ಟು ಬಿಡ್ತೀವಿ. ಸೊ ನಮಗೇನು ಸರ್ಕಾರದಿಂದ ಪರ್ಮಿಷನ್ ಸಿಕ್ಕಿತ್ತು 2000 ಪೋಸ್ಟು, ಅಷ್ಟು ಕೂಡ ನಾವು ಸಂಪೂರ್ಣವಾಗಿ ತುಂಬ್ಕೋತೀವಿ. ಇದು ಪ್ರೊಸೆಸ್ಸು 1 ವರ್ಷದವರೆಗೂ ಇರುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಈ 22 ಜನರಲ್ಲೂ ಯಾರಾದರೂ ಆಬ್ಸೆಂಟ್ ಆದರೆ ಖಂಡಿತ ಇನ್ನೂ ಒಂದು ಲಿಸ್ಟು ಬರುತ್ತೆ. ಆ ಲಿಸ್ಟಲ್ಲೂ ಕೂಡ
ಯಾರಿಗಾದರೂ ಅವಕಾಶ ಸಿಗಬಹುದು. ಬಟ್ ನನ್ನ ಪ್ರಕಾರ ಹೇಳೋದಾದರೆ ಇದು ಇಲ್ಲಿಗೆ ಕ್ಲೋಸ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಇದ್ರ ಮೇಲೆ ಯಾರೂ ಕೂಡ ಅಬ್ಸೆಂಟ್ ಆಗಲಿಕ್ಕಿಲ್ಲ ಅಂತ ನನ್ನ ಒಂದು ಅನಿಸಿಕೆ. ಬಟ್ ನೋಡೋಣ ಯಾರ್ಯಾರ್ದು ಅದೃಷ್ಟ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ವಲ್ಲ. ಸೊ ಹಾಗಾಗಿ ಈ NWKRTCನಲ್ಲೂ ಅಷ್ಟೇ 16 ಜನರದ್ದು ಏನು ಬಿಟ್ಟಿದ್ದಾರೆ ಅದ ಥರ್ಡ್ ಲಿಸ್ಟು. ಸೊ ನನ್ನ ಪ್ರಕಾರ ಇದನ್ನು ಕೂಡ ಇಲ್ಲಿಗೆ ಎಂಡ್ ಆಗ್ಬೋದು. ಆ ಥರ ಏನಾದರೂ ಒಬ್ರು ಯಾರಾದರೂ ಬಿಟ್ಟರು ಅಂತಂದರೆ ಅವ್ರಿಗೂ ಕೂಡ ಇನ್ನೂ ಒಂದು ಲಿಸ್ಟು, ನಮ್ಮ ಪ್ರಕಾರ ನಾವು ಥರ್ಡ್ ಲಿಸ್ಟು ಸೆಕೆಂಡ್ ಲಿಸ್ಟು ಅಂತ ಅಂತೀವಿ. ಬಟ್ ಅವರು ಏನು ಅಧಿಕಾರಿಗಳ ಪ್ರಕಾರ ಇದು ಹೆಚ್ಚುವರಿ ಆಯ್ಕೆ ಪಟ್ಟಿ ಅಂತ ಅಂತೀವಿ ನಾವು ಅಂತ ಪದೇ ಅವ್ರು ಅದನ್ನೇ ಹೇಳ್ತಿದ್ದಾರೆ. ನೀವು ಯಾಕೆ ಸೆಕೆಂಡ್ ಲಿಸ್ಟು ಥರ್ಡ್ ಲಿಸ್ಟು ಅಂತ ಈ ಥರ, ಯಾಕಂದರೆ ನಾವು ಪ್ರಶ್ನೆ ಮಾಡಿದಾಗೆಲ್ಲ ಅವ್ರಿಗೆ ಅದೇ ಥರ ಪ್ರಶ್ನೆ ಮಾಡ್ತಾ ಇದ್ದೀವಿ. ಸರ್ ಥರ್ಡ್ ಲಿಸ್ಟು ಬಿಟ್ಟಿದ್ದೀರಾ ಅಂತ ಕೇಳಿದಾಗ ಥರ್ಡ್ ಲಿಸ್ಟು ಅಂದರೆ ಏನು, ಆ ಥರ ಇಲ್ಲ, ನಾವೇನಿದೆ ಆ ಅಬ್ಸೆಂಟ್ ಆದವ್ರನ್ನ ಹೆಚ್ಚುವರಿ ಅಂತ ತಗೋತೀವಿ ಅಷ್ಟೇ, ಅದು ನಮ್ಮ ಹತ್ರ ಥರ್ಡ್ ಲಿಸ್ಟು ಸೆಕೆಂಡ್ ಲಿಸ್ಟು ಫೋರ್ತ್ ಲಿಸ್ಟು ಅಂತೆಲ್ಲ ಬರಲ್ಲ ಅಂತ ಹೇಳ್ತಾರೆ. ಸೊ ಈಗ ನಾವು ಆಡು ಭಾಷೆನಲ್ಲಿ ಹೇಳೋದಾದರೆ ಇನ್ನೇನಾದರೂ ಫೋರ್ತ್ ಲಿಸ್ಟು ಒಂದು ಇಲಾಖೆಯಿಂದ ಬರೋದು ಎಲ್ಲ ಯಾರ್ದೋ ಒಬ್ರದ್ದು ಒಂದು ಅವಕಾಶ ಸಿಗ್ಬೋದು ಅಂತ ನಮಗೂ ಕೂಡ ಅನಿಸ್ತಾ ಇದೆ. ಬಟ್ ನೋಡೋಣ ಏನಾಗುತ್ತೆ, ಅದು ಆದರೆ ಇಲ್ಲಿಗೆ ಕ್ಲೋಸ್ ಆಗ್ಬೋದು. ಇಲ್ಲ ಅಂತಂದರೆ ಇದರಲ್ಲೂ ಯಾರಾದರೂ ಅಬ್ಸೆಂಟ್ ಆದರೆ ಅದೃಷ್ಟವಂತರಿಗೆ ಇನ್ನೂ ಕೆಲವೊಬ್ಬರಿಗೆ ಅವಕಾಶ ಸಿಗುವಂಥ ಸಾಧ್ಯತೆ ಇರುತ್ತೆ. ಸರಿನಾ? ಅದ್ರ ಜೊತೆಗೆ ಸ್ನೇಹಿತರೆ, ಯಾರ್ಯಾರು ಆಯ್ಕೆಯಾಗಿದ್ರಿ ಈಗ 38 ಜನ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನೀವು ಕೂಡ ಚೆನ್ನಾಗಿ ಡ್ಯೂಟಿಗಳನ್ನ ಮಾಡ್ಕೊಂಡೋಗಿ. 1 ವರ್ಷಗಳ ಕಾಲ ಯಾರೂ ಕೂಡ ಅಬ್ಸೆಂಟ್ ಆಗೋಕ್ಕೆ ಹೋಗ್ಬೇಡಿ. ನೀಟಾಗಿ ನಿಮ್ಗೆ ಯಾವ್ಯಾವ ಡಿವಿಷನು ಡಿಪೋಗಳು ಸಿಕ್ಕಿರುತ್ತೆ ಅಲ್ಲಿ ಹೋಗಿ ನೀವು ಕೆಲಸಗಳನ್ನು ನೀಟಾಗಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಯಾಕಂದರೆ ನೋಡಿ, ಸುಮಾರು ಜನಕ್ಕೆ ಕೆಲಸಗಳು ಸಿಗ್ತಾ ಇಲ್ಲ ಅಂದ್ಬಿಟ್ಟು ಹೋರಾಟ ಕೂಡ ಮಾಡ್ತಿದ್ದಾರೆ. ಸೊ ಅಂಥದ್ರಲ್ಲಿ ನೀವು ಅದೃಷ್ಟವಂತರು, ನಿಮಗೆ ಕೆಲಸ ಸಿಕ್ಕಿದೆ ಅಂತಂದರೆ, ಸೊ ಕೆಲಸ ಸಿಕ್ಕಿರುವಂಥ ಕೆಲಸನ ಸ್ವಲ್ಪ ನೀಟಾಗಿ ಮಾಡ್ಕೊಂಡು ಹೋಗಿ. ಯಾವುದೇ ಕಾರಣಕ್ಕೂ ಎಲ್ಲೂ ನೀವು ಆಬ್ಸೆಂಟ್ ಆಗೋಕ್ಕೆ ಹೋಗ್ಬೇಡಿ, ಯಾವುದು ಕಂಪ್ಲೇಂಟನ್ನು ಮಾಡ್ಕೊಳಕ್ಕೆ ಹೋಗ್ಬೇಡಿ. 1 ವರ್ಷಗಳ ಕಾಲ ನೀವು ಕಷ್ಟಪಟ್ಟಿದ್ದೇ ಆದರೆ ಸೊ ಮುಂದಿನ ನಿಮ್ಮ ಭವಿಷ್ಯ ತುಂಬ ಚೆನ್ನಾಗಿ ಉಜ್ವಲವಾಗಿ ಇರುತ್ತೆ. ಹಾಗೆ ಉಜ್ವಲವಾಗಿ ಇರಲಿ ಅಂತಲೂ ಕೂಡ ನಾನು ಕೂಡ ಹಾರೈಸ್ತೀನಿ. ಯಾರೆಲ್ಲ ಆಯ್ಕೆಯಾಗಿದ್ದೀರಾ 38 ಜನ, ಸೊ ನಿಮ್ಮದು ಫೋಟೋಗಳನ್ನು ಕೂಡ ಹಾಕಿ, ಫೋಟೋ ಮತ್ತು ಏನು ಆರ್ಡ್ರ್ ಕಾಪಿ ಇಸ್ಕೊಂಡಿರ್ತಿರಲ್ಲ. ಸೊ KSRTC ಇಲ್ಲಾದರೆ ನೀವು ಲತಾ ಮೇಡಮ್ ಜೊತೆ ಫೋಟೋ ತೆಗೆಸ್ಕೋತೀರಾ. ನನ್ನ ಪ್ರಕಾರ 22 ಜನ ನೀವು ಆರ್ಡ್ರ್ ಕಾಪಿ ತೊಗೋಬೇಕಾದ್ರೆ, ಸೊ ಆರ್ಡ್ರ್ ಕಾಪಿ ತೊಗೊಳ್ತಾ ಇರುವಂಥ ಒಂದು ಫೋಟೋ ಮತ್ತು NWKRTCನಲ್ಲಿ ಆಯ್ಕೆಯಾಗಿರುವಂಥ ಅಭ್ಯರ್ಥಿಗಳು ನಿಮ್ಮದು ಕೂಡ ಒಂದು ಫೋಟೋಗಳನ್ನ ಕಳಿಸಿ. ಸೊ ಖಂಡಿತವಾಗ್ಲೂ ನಾವು ಸ್ಟಾರ್ಟಿಂಗಿಂದನೂ ಕೂಡ ಸುಮಾರು ಫೋಟೋಗಳೆಲ್ಲನೂ ಕೂಡ ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡ್ಕೊತ ಬಂದಿದ್ದೀವಿ. ಹಾಗೆ ಈ 38 ಜನರದ್ದು ಏನು ಆಯ್ಕೆಯಾಗಿದ್ದಾರಲ್ಲ ಇವ್ರದ್ದು ಕೂಡ ಒಂದು ಫೋಟೋಗಳನ್ನ ಪೋಸ್ಟ್ ಮಾಡಿ ಒಂದು ಪ್ರಚಾರ ಮಾಡುವಂಥ ಒಂದು ಕೆಲಸನೂ ಕೂಡ ಮಾಡೋಣ. ಯಾಕಂದರೆ ಯಾರ್ಯಾರು ಯಾವುದಕ್ಕೂ ಪ್ರಚಾರಗಳು ತೊಗೋತಿದ್ದಾರೆ. ಸೊ ಹಾಗಾಗಿ ಈಗ ಆಯ್ಕೆಯಾಗಿರುವಂಥ ಅಭ್ಯರ್ಥಿಗಳು ಕೂಡ ಪ್ರಚಾರವನ್ನು ನಮ್ಮ ಕಡೆಯಿಂದ ಮಾಡೋಣ. ಹಾಗಾಗಿ ಯಾರ್ಯಾರು 38 ಜನ ಆಯ್ಕೆಯಾಗಿದ್ದಾರೆ ಎಲ್ಲರೂ ಕೂಡ ದಯವಿಟ್ಟು ನಿಮ್ಮ ಫೋಟೋಗಳನ್ನ ನನಗೆ ವಾಟ್ಸಪ್ ನಂಬರ್ಗೆ ಹಾಕಿ. ನನ್ನ ವಾಟ್ಸಪ್ ನಂಬರು 9620583848. ನಂಬರ್ ಏನೋ ಸಿಕ್ಕಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ. ಹಾಗೆ ಕಟ್ ಆಫ್ ಲಿಸ್ಟ್ ಏನಾದರೂ ನಿಮಗೆ ಇನ್ನೂ PDF ಸಿಕ್ಕಿಲ್ಲ ಅಂದರೆ ಸ್ನೇಹಿತರೆ, ಈ ವಿಡಿಯೋ ಕೆಳಗಡೆಗೆ ಕಟ್ ಆಫ್ ಲಿಸ್ಟು PDF ಕೂಡ ಲಿಂಕು ಹಾಕಿರ್ತೀನಿ. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು, ಇನ್ನೂ ಯಾರ್ದಾದ್ರೂ ಹೆಸರುಗಳನ್ನ ಬಂದಿಲ್ಲ ಸರ್ ಅನ್ನೋರಿದ್ದರೆ ನೀವು ಆ ಕಟ್ ಆಫ್ ಲಿಸ್ಟ್ ವಿಡಿಯೋನ ನಿಮ್ಮ ಮೊಬೈಲಲ್ಲೇ ಡೌನ್ಲೋಡ್ ಮಾಡಿಕೊಂಡು ಪಿ ಡಿ ಎಫನ್ನು ನಿಮ್ಮ ಮೊಬೈಲಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ನೀವೇ ನೋಡ್ಕೋಬೋದು. ಸರಿನಾ? 2 NWKRTC ಮತ್ತು KSRTC ಎರಡರದ್ದು ಒಂದು PDF ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ನಿಮ್ಮ ಮೊಬೈಲಲ್ಲೇ ಡೌನ್ಲೋಡ್ ಮಾಡಿಕೊಂಡು ನೀವು ಕಟ್ ಆಫ್ ಲಿಸ್ಟನ್ನು ನೋಡ್ಕೋಬೋದು. ಸರಿನಾ? ಇಷ್ಟಿದೆ ಸ್ನೇಹಿತರೆ ಮಾಹಿತಿ. ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ದಿನಗಳಲ್ಲಿ ಇದೇ ಥರ ಮಾಹಿತಿನ ನಾವು ಕಂಟಿನ್ಯೂ ಆಗಿ ಕೊಡ್ತಾ ಹೋಗ್ತೀವಿ. ಸರಿನಾ? ಇಷ್ಟಿದೆ ಸ್ನೇಹಿತರೆ ಮಾಹಿತಿ. ಮತ್ತೇನಾದರೂ ಮಾಹಿತಿ ಇದ್ದರೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಧನ್ಯವಾದಗಳು.